ಪಂಚಮನ ಅಲ್ಲ ಸಾರ್ ಒಂದು ನಿಮಿಷ ಅಲ್ಲಿ ವಿವಿಧ ಇಲಾಖೆಗಳ ಮುಖಂಡತ್ವದಲ್ಲಿ ಮತ್ತು ದಲಿತ ಪರ ಸಂಘಟನೆಗಳು, ಚಿಂತಕರು, ಬುದ್ಧಿಜೀವಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಮಾನವತಾವಾದಿಯ ಒಂದು 134ನೇ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಈ ವಿಚಾರ ಅಂಗವಾಗಿ ಸನ್ಮಾನ್ಯತ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮೆರುಗು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ದಲಿತ ಪರ ಸಂಘಟನೆಗಳಿಗೂ ಮತ್ತು ಎಲ್ಲ ಪ್ರಗತಿಪರ ಚಿಂತಕರಿಗೂ, ಈ ಎಲ್ಲ ಕಾರ್ಯಕ್ರಮದ ರೂವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂಥ ಶಿವರಾಜ್ ಸರ್ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಅವರ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈಗ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಈ ಕಾರ್ಯಕ್ರಮ ಕುರಿತು ಸನ್ಮಾನ್ಯ ನನ್ನ ದಲಿತ ಚಿಂತಕರಾಗಿರ್ತಕ್ಕಂಥ ಜಿ ರಾಮಣ್ಣವರು ಕೂಡ ಎರಡು ಮಾತಾಡಬೇಕಂತ ನಾನು ವಿನಂತಿ ಮಾಡಿ. ಎಲ್ಲ ನನ್ನ ಸಂಘ ಸಂಸ್ಥೆಗಳ ಯುವಕರೇ ಮತ್ತು ಹಿರಿಯರೇ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮದ ರೂವಾರಿ ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಶಿವರಾಜ್ ಸಾಹೇಬರೇ, ಇಲ್ಲಿ ಕಂಪ್ನಿಯ ಎಲ್ಲ ಸಾರ್ವಜನಿಕರೇ
ಮಹಿಳೆಯರೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ನಮ್ಮ ಕಂಪ್ನಿಯಲ್ಲಿ ಮೆರವಣಿಗೆ ಮಾಡೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಘನ ಸರ್ಕಾರವು ಆಯಾ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಸಂಘ ಸಂಸ್ಥೆ ಇವರ ಸಲಹೆ ಸಹಕಾರದ ಮೇರೆಗೆ ಮಾಡಬೇಕಂತಂದೇಳಿ ತೀರ್ಮಾನ ಮಾಡಿ ಆಲ್ ಕರ್ನಾಟಕದಲ್ಲಿ ಇವತ್ತಿನ ದಿನ ಮಾಡದೇ ಇರೋದು ನಮ್ಮೆಲ್ಲರ ಪುಣ್ಯದ ಫಲ, ನಮ್ಮ ಹೋರಾಟದ ಫಲ ಅಂತ ನಾವು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಂಬೇಡ್ಕರ್ ಅವರ ಈ ವಿಚಾರವನ್ನು ನಾವು ಪ್ರಚಾರ ಮಾಡೋದರ ಮೂಲಕ ನಾವು ಭೀಮಾ ದೇಶವನ್ನು ಕಟ್ಟಬೇಕಾಗಿದೆ. ಭೀಮಾ ದೇಶದ ಕಟ್ಟಿ ನಾವು ಒಂದು ವೈಜ್ಞಾನಿಕ ದೇಶವನ್ನು ಕಟ್ಟಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಿ ಈ ಜಯಂತಿಯನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾಲೂಕು ವತಿಯಿಂದ ಎಲ್ಲ ವಿವಿಧ ಸಂಘಟನೆಗಳ ವತಿಯಿಂದ ಎಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಕಂಪ್ನಿಯ ಜನತೆಗೆ ಹಾಗೂ ವಿವಿಧ ಪರ ಸಂಘಟನೆಗಳ ಮುಖ್ಯಸ್ಥರಿಗೆ ಎಲ್ಲರೂ ಆರ್ಥಿಕ ಶುಭಾಶಯಗಳು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ 134ನೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದು ಖುಷಿಯಾದ ವಿಚಾರ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ. ಯಾಕಂದರೆ ಇವತ್ತು ಅವರು ಸಂವಿಧಾನದಲ್ಲಿ ತಿಳಿಸಿಕೊಟ್ಟ ವಿಚಾರಗಳಿಂದ ನಾವು ನಡೀತಾ ಇದ್ದೇವೆ. ಇವತ್ತು ಪ್ರಜಾಪ್ರಭುತ್ವದ ಬುನಾದಿನೇ ಅವರಂತ ಹೇಳ್ಬೋದು. ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆಗೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶಾಸಕರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಆಡಳಿತ ಎಲ್ಲ ಆಡಳಿತ ವರ್ಗದವರಿಗೂ, ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಸಹಕರಿಸಿದ ಎಲ್ಲ ಕಂಪ್ನಿಯ ಎಲ್ಲ ಹಿರಿಯರು, ಕೆ ರಾಮಣ್ಣರಾಗಿರ್ಬೋದು, ದಾನಪ್ಪಣ್ಣರಾಗಿರ್ಬೋದು, ರಾಮಣ್ಣ ಆಗಿರ್ಬೋದು, ಹಾಗೆ ಇತರೆ ಎಲ್ಲ ನಾಯಕರುಗಳು ಕೂಡ ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭಾಶಯ ಕೊಡ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಶಿಕ್ಷಣವೆಂಬುದು ಹುಲಿಯ ಹಾರಿದ್ದಂತೆ, ಅದನ್ನು ಕುಡಿದರೆ ಗರ್ಜಿಸಲೇಬೇಕು. ದಯವಿಟ್ಟು ಎಲ್ಲರ ಶಿಕ್ಷಣವನ್ನು ಪಡೆಯಿರಿ, ಉತ್ತಮ ಶಿಕ್ಷಣ ಪಡೆದು ಉನ್ನತ ಪ್ರಜೆಗಳಾಗ್ರಂತ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಎಲ್ಲರಿಗೂ ಒಂದು ಮನವಿ ಮಾಡ್ಕೊತಾನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರ 134ನೇ ಜಯಂತಿಯನ್ನು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಮತ್ತು ಆಮೇಲೆ MLA ಸಾಹೇಬರ ಕಡೆಯಿಂದ ಇವತ್ತು ಅದ್ಧೂರಿಯಾಗಿ ಈ 134ನೇ ಜಯಂತಿಗೆ ಒಂದು ಅದ್ಧೂರಿಯಾಗಿ ಸಿಕ್ಕಿದ್ದಕ್ಕಾಗಿ ಎಲ್ಲರಿಗೆ ನಮ್ಮ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಆಮೇಲೆ ಅವರು ಬಾಬಾ ಅಂಬೇಡ್ಕರ್ ಸಾಹೇಬರು ನೀನು ಅಡ್ಡಾಟ ಹೋಗ್ಬೇಡ ನೋಡಪ್ಪ. ಆಯ್ತು, ಏಳು ಸಲ ಆಗ್ತಿ ಹೋಗ್ಬೇಡ. ಮಾತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿನ ನಾವೆಲ್ಲರೂ ಗುಡಿ ಗುಂಡಾರಗಳು ಅಂತೇಳಿ ಎಲ್ಲ ಮೌಢ್ಯತೆಗೆ ಒಳಗಾಗಿಬಿಟ್ಟಿವಿ. ನಾವೆಲ್ಲರೂ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಲ್ಲಿ ನಾವೆಲ್ಲ ಮುಂದಾಗಬೇಕು. ನಾವೆಲ್ಲರೂ ಮೌಢ್ಯತೆಯನ್ನು ಬಿಟ್ಟು ಶಿಕ್ಷಣವನ್ನು ಕೊಡಿಸಿದಲ್ಲಿ ಮುಂದಿನ ದಿನದಲ್ಲಿ ಈಗಿನ ಪ್ರಜೆಗಳೆಲ್ಲರೂ ಮುಂದಿನ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಹೊರಹೊಮ್ಮಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಕಂಪ್ನಿಯ ಜನತೆ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೆಲಸಕ್ಕೆ ಕಳಿಸಲಾರದೆ ತಾವೆಲ್ಲರೂ ಶಾಲೆಗೆ ಕಳಿಸ್ಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಲೈಬ್ರರಿ ಗ್ರಂಥಾಲಯ ಉಂಟಾಗಬೇಕಂತೇಳಿ ಎಲ್ಲ ನನ್ನ ತಹಸೀಲ್ದಾರ್ಗೆ ಇರ್ಬೋದು, ನಮ್ಮ MLA ಇರ್ಬೋದು, ಎಲ್ಲರಿಗೆ ನಾನು ಕೇಳೋದಿಷ್ಟೇ, EOSR ಆಗಿರ್ಬೋದು, ಪ್ರತಿಯೊಂದು ಹಳ್ಳಿಗೆ ಒಂದು ಗ್ರಂಥಾಲಯ ಕೊಡ್ರಿ. ಒಂದು ಲೈಬ್ರರಿ ಇದ್ದರೆ ಮಗು ಹೋಗಿ ಒಂದು ಪುಸ್ತಕ ಓದಿದರೆ ಬುದ್ಧಿವಂತಾಗಿ ಮುಂದಿನ ದಿನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಈ ಗುಡಿ ಗುಂಡಾರಗಳು ಮೌಢ್ಯತೆಗೆ ಎಲ್ಲರೂ ತಾವೆಲ್ಲ ಬಿಟ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒತ್ತು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತು. ಈ ತಿಂಗಳ ಒಳಗಡೆ ಒಂದು ದೊಡ್ಡ ಪ್ರೋಗ್ರಾಮ್ ಸಮಾಜದ ವತಿಯಿಂದ ನಾವು ಮಾಡ್ತೀವಿ.
ದಯಮಾಡಿ ಅದ್ರ ಒಳಗಡೆನೆ ಚಾರ್ಜ್ ತೋರಿಸಿದ್ರೆ ನಮಗೆಲ್ಲ ಅನುಕೂಲ ಆಗ್ತದೆ. ಈ 31 ಒಳಗಡೆನೆ ನಾವು ಸಮಾಜದ ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಯಾಕೆ ಹುಡುಗರು ಈ ಸರಿ ಔತೋದ್ರ ಮಾಡಿದ್ರು, ಇನ್ನು ಮತ್ತೆ ಮುಂದಿನ ವರ್ಷ ಆದರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಬರ್ತವೆ, ಎಲೆಕ್ಷನ್ ಕೋಡ್ ಬರ್ತದೆ. ಆದ್ರಿಂದ ಹೋದ ವರ್ಷ ನಾವು ಯಾವ ರೀತಿ ಮಾಡಿದ್ದೀವಿ ಅದೇ ರೀತಿ ಈ ಸಮಾಜದ ವತಿಯಿಂದ ಅತಿ ಗ್ರ್ಯಾಂಡ್ ಆಗಿ ಈ ಕಾರ್ಯಕ್ರಮ ಮಾಡೋಣ. ಅವತ್ತಿನ ದಿನನೇ ಪೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಅಧ್ಯಕ್ಷರಿಗೆ ಬಂದು ಈ ಒಂದು ಸಮಾರಂಭಕ್ಕೆ ಬಂದು ಈ ಒಂದು ಸಮಯದಲ್ಲಿ ತ್ಯಾಜ್ಯ ಕೊಡಿಸೋದಕ್ಕೆ ಸಮಾಜದ ಪರವಾಗಿ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀವಿ. ಪ್ರಸನ್ನ ಮಗಳ ಮದುವೆ ಇದೆ, ಆ ಕಾರ್ಯಕ್ರಮ ಮುಗಿದ ತಕ್ಷಣ ತ್ಯಾಜ್ಯ ತಮ್ಮಂದು ಇಲ್ಲಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಸಮಾಜದ ವತಿಯಿಂದ ಮಾಡೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ.